ಪವಿತ್ರ ಹಿಂದೂ ಧರ್ಮದಲ್ಲಿ ಸಂಪ್ರದಾಯ ಇರುವಂಥದ್ದು ಏನಂತಂದರೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ವಿಘ್ನ ಬರಬಾರ್ದು, ವಿಘ್ನ ನಿವಾರಣೆ ಆಗಲಿ ಅಂತ ಹೇಳಿ ವಿಘ್ನ ವಿನಾಯಕನಿಗೆ ಪೂಜೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಆದರೆ ಇಲ್ಲೊಂದು ಕಡೆ ಅಂದರೆ ಬೆಂಗಳೂರಲ್ಲಿ ವಿಘ್ನ ವಿನಾಯಕನಿಗೇ ವಿಘ್ನ ಬಂದಿರುವಂಥದ್ದು. ಗಣೇಶನ ದೇವಸ್ಥಾನದಲ್ಲಿ ಚಪ್ಪಲಿ ಧರಿಸಿ ಕಿರಿಕ್ ಮಾಡಿರುವಂತಹ ಘಟನೆ ಒಂದು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿದೆ. ಸದ್ಯ ನಾವೀಗ ಅದೇ ಒಂದು ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಇದು ಗಣೇಶ ಟೆಂಪಲ್ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಲ್ಲಿ ಹಿರಿಯರಿಗೆ ಪೂಜೆ ಮಾಡಲು ಅಂತ ಹೇಳಿ 2 ವರ್ಷದಿಂದ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. 2 ವರ್ಷದಿಂದನೂ ಕೂಡ ಇಲ್ಲಿ ಅಂದರೆ ಈ ಖಾಸಗಿ ಅಪಾರ್ಟ್ಮೆಂಟಲ್ಲಿ ಸುಮಾರು ಭಾಗಶಃ 90ರಷ್ಟು ಜನ ಇದಕ್ಕೆ ಪರ ಇದ್ದರೆ 10ರಷ್ಟು ಜನ ಇದಕ್ಕೆ ವಿರೋಧ ಇರುವಂಥ. ಅಂದರೆ ಇಲ್ಲಿ ಯಾಕೆ ನೀವು ಪೂಜೆ ಮಾಡ್ತೀರಿ, ಯಾಕೆ ಈ ಒಂದು ಗಣೇಶ ಮಂದಿರವನ್ನು ನಿರ್ಮಾಣ ಮಾಡ್ತೀರಿ ಅನ್ನುವಂಥ ಒಂದು ಕಿರಿಕ್ನ ತೆಗೆದಿದ್ರು. ಅದಾದ ಬಳಿಕ ಕೋರ್ಟ್ನಲ್ಲೂ ಕೂಡ ಈ ಬಗೆಗೆ ವಿವಾದ ಇತ್ತು. ಕೋರ್ಟ್ನಿಂದ ಆದೇಶ ಕೂಡ ಬರುತ್ತೆ. ಮಾರ್ಚ್ 19ಕ್ಕೆ ಆದೇಶ ಕೂಡ ಬರುತ್ತೆ. ಅದಾದ ಬಳಿಕ ಮಾರ್ಚ್ 20ರಂದು ಅಂದರೆ ಯುಗಾದಿ ಹಬ್ಬದ ದಿನವೇ ಇಲ್ಲಿ ಚಪ್ಪಲಿಯನ್ನು ಧರಿಸಿ ಓರ್ವ ಮಹಿಳೆ ಬಂದು ಕಿರಿಕ್ನ ಕೂಡ ಮಾಡ್ತಾಳೆ. ಆ ಕಿರಿಕ್ನಲ್ಲಿ ಆಕೆ ಜೊತೆಗೆ ಇನ್ನೊಂದಷ್ಟು ಅಂದರೆ ಈ ಒಂದು 10% ಜನ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಅವರಲ್ಲಿ ಹ್ಯಾಮರ್ನ ಬಳಕೆ ಮಾಡ್ಕೊಂಡು ಬಂದು ನಾವು ಧ್ವಂಸ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಅವರು ಅಲ್ಲಿ ಕಿರಿಕ್ನ ಮಾಡಿರುವಂಥದ್ದು. ಆ ಬಳಿಕ ಇಲ್ಲಿ ಅಂದರೆ ಈ ಒಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಏನಿರ್ತಾರೆ ಅಲ್ಲಿ ಅವರು ಒಂದು ವಾಟ್ಸಪ್ ಗ್ರೂಪನ್ನು ಮಾಡ್ಕೊಂಡಿರ್ತಾರೆ. ಆ ವಾಟ್ಸಪ್ ಗ್ರೂಪ್ನಲ್ಲಿ ಈ ದೇವಸ್ಥಾನವನ್ನು ಧ್ವಂಸ ಮಾಡ್ತೀನಿ ಅನ್ನುವಂಥದ್ದು, ಜೊತೆಗೆ ಗಣೇಶನಿಗೆ ಅಶ್ಲೀಲ ಪದ ಬಳಕೆ ಮಾಡಿರುವಂಥ ಘಟನೆ ಕೂಡ ಆಗಿರುವಂಥದ್ದು. ಇಲ್ಲಿರುವಂತಹ ಸ್ಥಳೀಯ ಯುವಕರಿದ್ದಾರೆ ನಮ್ಮ ಜೊತೆಗೆ, ಅವ್ರನ್ನೂ ಕೂಡ ಕೇಳ್ತೀನಿ. ಸರ್, ಏನು ಆಗಿರುವಂಥದ್ದು ಘಟನೆ ನಿಜಕ್ಕೂ ಕೂಡ ನಡೆದಿದ್ದೇನು ಒಂದು, ಎರಡನೇದು ವಾಟ್ಸಪ್ನಲ್ಲಿ ಇವರು ಅಶ್ಲೀಲ ಪದ ಬಳಕೆ ಮಾಡಿ ಆ ಒಂದು ಕಮೆಂಟ್ಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಮಾಡ್ತಾ ಇರುವಂಥ ಆರೋಪ, ಆ ಬಗ್ಗೆ ಏನು ಹೇಳ್ತೀವಿ? ಸರ್, ಸುಮಾರು ಇದು 1 ವರ್ಷ ಹಿಂದೆಯಿಂದ ಇರೋ ಸಮಸ್ಯೆ ಇದು. ಕೋರ್ಟಲ್ಲಿ ಆರ್ಡ್ರ್ ಬಂದಮೇಲೆ ಅವರು ಟೆಂಪಲ್ನ ನಿರ್ಮಾಣ ಮಾಡ್ಕೊಂಡ್ಮೇಲೆ ಇಲ್ಲಿರುವ ಕೆಲವರು ಆ ಟೆಂಪಲ್ ವಿರೋಧ ಇರೋರು ಟೆಂಪಲ್ ಕಟ್ಟಬಾರ್ದು ಮಾಡಬಾರ್ದು ಅಂತ ಅವ್ರು ವಿರೋಧ ಮಾಡಿದ್ಮೇಲೂ ಹಂಗೂ ಕೋರ್ಟ್ ಆರ್ಡರ್ ಪ್ರಕಾರ ಇವರು ಟೆಂಪಲ್ ನಿರ್ಮಾಣ ಮಾಡಾದ್ಮೇಲೆ ಇನ್ನು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ವಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ದಿರೋ ಸಂದೇಶಗಳು, ಮೀನ್ಸ್ ತುಂಬ ಅವೇಲನಕಾರಿಯಾದ ಸಂದೇಶ, ಪ್ರಚೋದನೆಕಾರಿ ಸಂದೇಶ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ತುಂಬ ಒಂಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರೆ ಸರ್. ಅಲ್ಲ, ಈಗ ಸ್ಟೇ ಬರುತ್ತೆ, ಇದೆಲ್ಲ ಆಗುತ್ತೆ, ವಾಟ್ಸಪ್ನಲ್ಲಿ ಅಶ್ಲೀಲ ಕಮೆಂಟ್ಗಳನ್ನ ಕೂಡ ಮಾಡಿದ್ದಾರೆ. ಮೊನ್ನೆ ಯುಗಾದಿ ಹಬ್ಬದ ದಿನ ಇಲ್ಲಿ ಏನಾಯಿತು ಅಂತ ಅಂದರೆ ಚಪ್ಪಲಿ ಧರಿಸಿರೋ ಒಂದು ವಿಡಿಯೋ, ಓರ್ವ ಮಹಿಳೆ ಹೋಗಿ ಅಲ್ಲಿ ಚಪ್ಪಲಿನ ಧರಿಸಿ ಮೂರ್ತಿ ಪಕ್ಕ ನಿಂತ್ಕೊತಾರೆ. ಕೆಲವು ಹ್ಯಾಮರ್ಗಳು ಕಾಣ್ತವೆ ಅಲ್ಲಿ, ಅಂದರೆ ಅದನ್ನು ಒಡೆಯೋಕ್ಕೆ ಧ್ವಂಸ ಮಾಡೋಕ್ಕೆ ಬಂದಿದ್ದಂಥ ಕೆಲವರ ಕೈಯಲ್ಲಿ ಹ್ಯಾಮರ್ಗಳು ಕಾಣ್ತವೆ. ಅವತ್ತೇನಾಗಿತ್ತು ಸರ್? ಅವತ್ತು ಸಾಲು ರಜಾ ಇರೋ ಕಾರಣಕ್ಕೆ, ಕೋರ್ಟ್ ರಜಾ ಇರೋ ಕಾರಣಕ್ಕೆ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಮೀನ್ಸ್ ಅವ್ರಿಗೆ ಸ್ಟೇ ತರಬೇಕು, ಆಪ್ಷನ್ ಇಲ್ಲದೆ ಇರೋದಕ್ಕೆ ಅವ್ರು ಹೆಂಗಾದ್ರೂ ಮಾಡಿ ಅವರು ಕೆಲಸನೇ ನಿಲ್ಲಿಸ್ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಸ್ಲಿಪ್ಪರ್ನ ಹಾಕೊಬರೋದು, ಇವ್ರನ್ನ ಟ್ರಿಗರ್ ಮಾಡೋದು, ಇದನ್ನು ಸ್ವಲ್ಪ ಲೋಕಲ್ ಇಶ್ಯೂ ಮಾಡೋದು, ದೊಡ್ಡ ಇಶ್ಯೂ ಮಾಡೋದು, ಸ್ಟೇಷನ್ವರೆಗೂ ಹೋಗೋದು, ಅದು ಅವ್ರ ಉದ್ದೇಶ ಇತ್ತು. ಆ ಕಾರಣಕ್ಕೋಸ್ಕರ ಇವಾಗ ಪ್ರತಿಯೊಬ್ಬರು ಭಾವನೆ ಕೆರಳುತ್ತೆ. ಚಪ್ಪಲಿ ಹಾಕೊಬಂದರೆ ದೇವಸ್ಥಾನದೊಳಗಡೆ ಚಪ್ಪಲಿ ಹಾಕೊಬಂದರೆ ಯಾರದೇ ಭಾವನೆ ಕೆರಳುತ್ತೆ. ಆ ಚಪ್ಪಲಿ ಹಾಕೊಬಂದಾಗ ಭಾವನೆ ಕೆಡಿಸ್ಬಿಟ್ಟು ಮಾಡೋದು ಅವ್ರ ಉದ್ದೇಶ ಇತ್ತು ಸರ್. ಪವಿತ್ರ ಹಿಂದೂ ಧರ್ಮದಲ್ಲಿ ಸಂಪ್ರದಾಯ ಇರುವಂಥದ್ದು ಏನಂತಂದರೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ವಿಘ್ನ ಬರಬಾರ್ದು, ವಿಘ್ನ ನಿವಾರಣೆ ಆಗಲಿ ಅಂತ ಹೇಳಿ ವಿಘ್ನ ವಿನಾಯಕನಿಗೆ ಪೂಜೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಆದರೆ ಇಲ್ಲೊಂದು ಕಡೆ ಅಂದರೆ ಬೆಂಗಳೂರಲ್ಲಿ ವಿಘ್ನ ವಿನಾಯಕನಿಗೇ ವಿಘ್ನ ಬಂದಿರುವಂಥದ್ದು. ಗಣೇಶನ ದೇವಸ್ಥಾನದಲ್ಲಿ ಚಪ್ಪಲಿ ಧರಿಸಿ ಕಿರಿಕ್ ಮಾಡಿರುವಂತಹ ಘಟನೆ ಒಂದು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿದೆ. ಸದ್ಯ ನಾವೀಗ ಅದೇ ಒಂದು ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಇದು ಗಣೇಶ ಟೆಂಪಲ್ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಲ್ಲಿ ಹಿರಿಯರಿಗೆ ಪೂಜೆ ಮಾಡಲು ಅಂತ ಹೇಳಿ 2 ವರ್ಷದಿಂದ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. 2 ವರ್ಷದಿಂದನೂ ಕೂಡ ಇಲ್ಲಿ ಅಂದರೆ ಈ ಖಾಸಗಿ ಅಪಾರ್ಟ್ಮೆಂಟಲ್ಲಿ ಸುಮಾರು ಭಾಗಶಃ 90ರಷ್ಟು ಜನ ಇದಕ್ಕೆ ಪರ ಇದ್ದರೆ 10ರಷ್ಟು ಜನ ಇದಕ್ಕೆ ವಿರೋಧ ಇರುವಂಥದ್ದು. ಅಂದರೆ ಇಲ್ಲಿ ಯಾಕೆ ನೀವು ಪೂಜೆ ಮಾಡ್ತೀರಿ, ಯಾಕೆ ಈ ಒಂದು ಗಣೇಶ ಮಂದಿರವನ್ನು ನಿರ್ಮಾಣ ಮಾಡ್ತೀರಿ ಅನ್ನುವಂಥ ಒಂದು ಕಿರಿಕ್ನ ತೆಗೆದಿದ್ರು. ಅದಾದ ಬಳಿಕ ಕೋರ್ಟ್ನಲ್ಲೂ ಕೂಡ ಈ ಬಗೆಗೆ ವಿವಾದ ಇತ್ತು. ಕೋರ್ಟ್ನಿಂದ ಆದೇಶ ಕೂಡ ಬರುತ್ತೆ. ಮಾರ್ಚ್ 19ಕ್ಕೆ ಆದೇಶ ಕೂಡ ಬರುತ್ತೆ. ಅದಾದ ಬಳಿಕ ಮಾರ್ಚ್ 20ರಂದು ಅಂದರೆ ಯುಗಾದಿ ಹಬ್ಬದ ದಿನವೇ ಇಲ್ಲಿ ಚಪ್ಪಲಿಯನ್ನು ಧರಿಸಿ ಓರ್ವ ಮಹಿಳೆ ಬಂದು ಕಿರಿಕ್ನ ಕೂಡ ಮಾಡ್ತಾಳೆ. ಆ ಕಿರಿಕ್ನಲ್ಲಿ ಆಕೆ ಜೊತೆಗೆ ಇನ್ನೊಂದಷ್ಟು ಅಂದರೆ ಈ ಒಂದು 10% ಜನ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಅವರಲ್ಲಿ ಹ್ಯಾಮರ್ನ ಬಳಕೆ ಮಾಡ್ಕೊಂಡು ಬಂದು ನಾವು
ಧ್ವಂಸ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಅವರು ಅಲ್ಲಿ ಕಿರಿಕ್ನ ಮಾಡಿರುವಂಥದ್ದು. ಆ ಬಳಿಕ ಇಲ್ಲಿ ಅಂದರೆ ಈ ಒಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಏನಿರ್ತಾರೆ ಅಲ್ಲಿ ಅವರು ಒಂದು ವಾಟ್ಸಪ್ ಗ್ರೂಪನ್ನ ಮಾಡ್ಕೊಂಡಿರ್ತಾರೆ. ಆ ವಾಟ್ಸಪ್ ಗ್ರೂಪ್ನಲ್ಲಿ ಈ ದೇವಸ್ಥಾನವನ್ನು ಧ್ವಂಸ ಮಾಡ್ತೀನಿ ಅನ್ನುವಂಥದ್ದು, ಜೊತೆಗೆ ಗಣೇಶನಿಗೆ ಅಶ್ಲೀಲ ಪದ ಬಳಕೆ ಮಾಡಿರುವಂಥ ಘಟನೆ ಕೂಡ ಆಗಿರುವಂಥದ್ದು. ಇಲ್ಲಿರುವಂತಹ ಸ್ಥಳೀಯ ಯುವಕರಿದ್ದಾರೆ ನಮ್ಮ ಜೊತೆಗೆ, ಅವ್ರನ್ನೂ ಕೂಡ ಕೇಳ್ತೀನಿ. ಸರ್, ಏನು ಆಗಿರುವಂಥದ್ದು ಘಟನೆ, ನಿಜಕ್ಕೂ ಕೂಡ ನಡೆದಿದ್ದೇನು ಒಂದು, ಎರಡನೇದು ವಾಟ್ಸಪ್ನಲ್ಲಿ ಇವರು ಅಶ್ಲೀಲ ಪದ ಬಳಕೆ ಮಾಡಿ ಆ ಒಂದು ಕಮೆಂಟ್ಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಮಾಡ್ತಾ ಇರುವಂಥ ಆರೋಪ, ಆ ಬಗ್ಗೆ ಏನು ಹೇಳ್ತೀವಿ? ಸರ್, ಸುಮಾರು ಇದು 1 ವರ್ಷ ಹಿಂದೆಯಿಂದ ಇರೋ ಸಮಸ್ಯೆ ಇದು. ಕೋರ್ಟಲ್ಲಿ ಆರ್ಡ್ರ್ ಬಂದಮೇಲೆ ಅವರು ಟೆಂಪಲ್ನ ನಿರ್ಮಾಣ ಮಾಡ್ಕೊಂಡವ್ರೆ. ನಿರ್ಮಾಣ ಮಾಡ್ಕೊಂಡ್ಮೇಲೆ ಇಲ್ಲಿರುವ ಕೆಲವರು ಆ ಟೆಂಪಲ್ ವಿರೋಧ ಇರೋರು ಟೆಂಪಲ್ ಕಟ್ಟಬಾರ್ದು, ಮಾಡಬಾರ್ದು ಅಂತ ಅವ್ರು ವಿರೋಧ ಮಾಡವ್ರೆ. ವಿರೋಧ ಮಾಡಿದ್ಮೇಲೂ ಹಂಗೂ ಕೋರ್ಟ್ ಆರ್ಡ್ರ್ ಪ್ರಕಾರ ಇವರು ಟೆಂಪಲ್ ನಿರ್ಮಾಣ ಮಾಡ್ಕೊಂಡವ್ರೆ. ನಿರ್ಮಾಣ ಮಾಡಾದ್ಮೇಲೆ ಇನ್ನು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ವಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ದಿರೋ ಸಂದೇಶಗಳು, ಮೀನ್ಸ್ ತುಂಬ ಅವೇಲನಕಾರಿಯಾದ ಸಂದೇಶ, ಪ್ರಚೋದನೆಕಾರಿ ಸಂದೇಶ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ತುಂಬ ಒಂಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡವ್ರೆ ಸರ್. ಅಲ್ಲ, ಈಗ ಸ್ಟೇ ಬರುತ್ತೆ, ಇದೆಲ್ಲ ಆಗುತ್ತೆ, ವಾಟ್ಸಪ್ನಲ್ಲಿ ಅಶ್ಲೀಲ ಕಮೆಂಟ್ಗಳನ್ನ ಕೂಡ ಮಾಡಿದ್ದಾರೆ. ಮೊನ್ನೆ ಯುಗಾದಿ ಹಬ್ಬದ ದಿನ ಇಲ್ಲಿ ಏನಾಯಿತು ಅಂತ ಅಂದರೆ, ಚಪ್ಪಲಿ ಧರಿಸಿರೋ ಒಂದು ವಿಡಿಯೋ, ಓರ್ವ ಮಹಿಳೆ ಹೋಗಿ ಅಲ್ಲಿ ಚಪ್ಪಲಿನ ಧರಿಸಿ ಮೂರ್ತಿ ಪಕ್ಕ ನಿಂತ್ಕೊತಾರೆ. ಕೆಲವು ಹ್ಯಾಮರ್ಗಳು ಕಾಣ್ತವೆ ಅಲ್ಲಿ, ಅಂದರೆ ಅದನ್ನು ಒಡೆಯೋಕ್ಕೆ, ಧ್ವಂಸ ಮಾಡೋಕ್ಕೆ ಬಂದಿದ್ದಂಥ ಕೆಲವರ ಕೈಯಲ್ಲಿ ಹ್ಯಾಮರ್ಗಳು ಕಾಣ್ತವೆ. ಅವತ್ತೇನಾಗಿತ್ತು ಸರ್? ಅವತ್ತು ಸಾಲು ರಜೆ ಇತ್ತು. ರಜೆ ಇರೋ ಕಾರಣಕ್ಕೆ, ಕೋರ್ಟ್ ರಜೆ ಇರೋ ಕಾರಣಕ್ಕೆ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಮೀನ್ಸ್ ಅವ್ರಿಗೆ ಸ್ಟೇ ತರಬೇಕು, ಆಪ್ಷನ್ ಇಲ್ಲದೆ ಇರೋದಕ್ಕೆ ಅವ್ರು ಹೆಂಗಾದ್ರೂ ಮಾಡಿ ಅವರು ಕೆಲಸನೇ ನಿಲ್ಲಿಸ್ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಸ್ಲಿಪ್ಪರ್ನ ಹಾಕೊಬರೋದು, ಇವ್ರನ್ನ ಟ್ರಿಗರ್ ಮಾಡೋದು, ಇದನ್ನು ಸ್ವಲ್ಪ ಲೋಕಲ್ ಇಶ್ಯೂ ಮಾಡೋದು, ದೊಡ್ಡ ಇಶ್ಯೂ ಮಾಡೋದು, ಸ್ಟೇಷನ್ವರೆಗೂ ಹೋಗೋದು, ಅದು ಅವ್ರ ಉದ್ದೇಶ ಇತ್ತು. ಆ ಕಾರಣಕ್ಕೋಸ್ಕರ ಇವಾಗ ಭಾವನೆಗೆ, ಪ್ರತಿಯೊಬ್ಬರು ಭಾವನೆ ಕೆರಳುತ್ತೆ. ಚಪ್ಪಲಿ ಹಾಕೋ ಬಂದರೆ, ದೇವಸ್ಥಾನದೊಳಗಡೆ ಚಪ್ಪಲಿ ಹಾಕೋ ಬಂದರೆ ಅದೇ ಭಾವನೆ ಕೆರಳುತ್ತೆ. ಆ ಚಪ್ಪಲಿ ಹಾಕೋ ಬಂದಾಗ ಭಾವನೆ ಕೆಡಿಸ್ಬಿಟ್ಟು ಮಾಡೋದು ಅವ್ರ ಉದ್ದೇಶ ಇತ್ತು ಸರ್. ಪವಿತ್ರ ಹಿಂದೂ ಧರ್ಮದಲ್ಲಿ ಸಂಪ್ರದಾಯ ಇರುವಂಥದ್ದು ಏನಂತಂದರೆ, ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ವಿಘ್ನ ಬರಬಾರ್ದು, ವಿಘ್ನ ನಿವಾರಣೆ ಆಗಲಿ ಅಂತ ಹೇಳಿ ವಿಘ್ನ ವಿನಾಯಕನಿಗೆ ಪೂಜೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಆದರೆ ಇಲ್ಲೊಂದು ಕಡೆ ಅಂದರೆ ಬೆಂಗಳೂರಲ್ಲಿ ವಿಘ್ನ ವಿನಾಯಕನಿಗೇ ವಿಘ್ನ ಬಂದಿರುವಂಥದ್ದು. ಗಣೇಶನ ದೇವಸ್ಥಾನದಲ್ಲಿ ಚಪ್ಪಲಿ ಧರಿಸಿ ಕಿರಿಕ್ ಮಾಡಿರುವಂತಹ ಘಟನೆ ಒಂದು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿದೆ. ಸದ್ಯ ನಾವೀಗ ಅದೇ ಒಂದು ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಇದು ಗಣೇಶ ಟೆಂಪಲ್, ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಲ್ಲಿ ಹಿರಿಯರಿಗೆ ಪೂಜೆ ಮಾಡಲು ಅಂತ ಹೇಳಿ 2 ವರ್ಷದಿಂದ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. 2 ವರ್ಷದಿಂದನೂ ಕೂಡ ಇಲ್ಲಿ ಅಂದರೆ ಈ ಖಾಸಗಿ ಅಪಾರ್ಟ್ಮೆಂಟಲ್ಲಿ ಸುಮಾರು ಭಾಗಶಃ 90ರಷ್ಟು ಜನ ಇದಕ್ಕೆ ಪರ ಇದ್ದರೆ 10ರಷ್ಟು ಜನ ಇದಕ್ಕೆ ವಿರೋಧ ಇರುವಂಥದ್ದು. ಅಂದರೆ ಇಲ್ಲಿ ಯಾಕೆ ನೀವು ಪೂಜೆ ಮಾಡ್ತೀರಿ, ಯಾಕೆ ಈ ಒಂದು ಗಣೇಶ ಮಂದಿರವನ್ನು ನಿರ್ಮಾಣ ಮಾಡ್ತೀರಿ ಅನ್ನುವಂಥ ಒಂದು ಕಿರಿಕ್ನ ತೆಗೆದಿದ್ರು. ಅದಾದ ಬಳಿಕ ಕೋರ್ಟ್ನಲ್ಲೂ ಕೂಡ ಈ ಬಗೆಗೆ ವಿವಾದ ಇತ್ತು. ಕೋರ್ಟ್ನಿಂದ ಆದೇಶ ಕೂಡ ಬರುತ್ತೆ, ಮಾರ್ಚ್ 19ಕ್ಕೆ ಆದೇಶ ಕೂಡ ಬರುತ್ತೆ. ಅದಾದ ಬಳಿಕ ಮಾರ್ಚ್ 20ರಂದು ಅಂದರೆ ಯುಗಾದಿ ಹಬ್ಬದ ದಿನವೇ ಇಲ್ಲಿ ಚಪ್ಪಲಿಯನ್ನು ಧರಿಸಿ ಓರ್ವ ಮಹಿಳೆ ಬಂದು ಕಿರಿಕ್ನ ಕೂಡ ಮಾಡ್ತಾಳೆ. ಆ ಕಿರಿಕ್ನಲ್ಲಿ ಆಕೆ ಜೊತೆಗೆ ಇನ್ನೊಂದಷ್ಟು ಅಂದರೆ ಈ ಒಂದು 10% ಜನ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ಅವರಲ್ಲಿ ಹ್ಯಾಮರ್ನ ಬಳಕೆ ಮಾಡ್ಕೊಂಡು ಬಂದು ನಾವು ಧ್ವಂಸ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಅವರು ಅಲ್ಲಿ ಕಿರಿಕ್ನ ಮಾಡಿರುವಂಥದ್ದು. ಆ ಬಳಿಕ ಇಲ್ಲಿ ಅಂದರೆ ಈ ಒಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಏನಿರ್ತಾರೆ ಅಲ್ಲಿ ಅವರು ಒಂದು ವಾಟ್ಸಪ್ ಗ್ರೂಪನ್ನ ಮಾಡ್ಕೊಂಡಿರ್ತಾರೆ. ಆ ವಾಟ್ಸಪ್ ಗ್ರೂಪ್ನಲ್ಲಿ ಈ ದೇವಸ್ಥಾನವನ್ನು ಧ್ವಂಸ ಮಾಡ್ತೀನಿ ಅನ್ನುವಂಥದ್ದು, ಜೊತೆಗೆ ಗಣೇಶನಿಗೆ ಅಶ್ಲೀಲ ಪದ ಬಳಕೆ ಮಾಡಿರುವಂಥ ಘಟನೆ ಕೂಡ ಆಗಿರುವಂಥದ್ದು. ಇಲ್ಲಿರುವಂತಹ ಸ್ಥಳೀಯ ಯುವಕರಿದ್ದಾರೆ ನಮ್ಮ ಜೊತೆಗೆ, ಅವ್ರನ್ನೂ ಕೂಡ ಕೇಳ್ತೀನಿ. ಸರ್, ಏನು ಆಗಿರುವಂಥದ್ದು ಘಟನೆ, ನಿಜಕ್ಕೂ ಕೂಡ ನಡೆದಿದ್ದೇನು ಒಂದು, ಎರಡನೇದು ವಾಟ್ಸಪ್ನಲ್ಲಿ ಇವರು ಅಶ್ಲೀಲ ಪದ ಬಳಕೆ ಮಾಡಿ ಆ ಒಂದು ಕಮೆಂಟ್ಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಮಾಡ್ತಾ ಇರುವಂಥ ಆರೋಪ, ಆ ಬಗ್ಗೆ ಏನು ಹೇಳ್ತೀವಿ? ಸರ್, ಸುಮಾರು ಇದು 1 ವರ್ಷ ಹಿಂದೆಯಿಂದ ಇರೋ ಸಮಸ್ಯೆ ಇದು. ಕೋರ್ಟಲ್ಲಿ ಆರ್ಡ್ರ್ ಬಂದಮೇಲೆ ಅವರು ಟೆಂಪಲ್ನ ನಿರ್ಮಾಣ ಮಾಡ್ಕೊಂಡವ್ರೆ. ನಿರ್ಮಾಣ ಮಾಡ್ಕೊಂಡ್ಮೇಲೆ ಇಲ್ಲಿರುವ ಕೆಲವರು ಟೆಂಪಲ್ ವಿರೋಧ ಇರೋರು ಟೆಂಪಲ್ ಕಟ್ಟಬಾರ್ದು, ಮಾಡಬಾರ್ದು ಅಂತ ಅವ್ರು ವಿರೋಧ ಮಾಡವ್ರೆ. ವಿರೋಧ ಮಾಡಿದ್ಮೇಲೂ ಹಂಗೂ ಕೋರ್ಟ್ ಆರ್ಡ್ರ್ ಪ್ರಕಾರ ಇವರು ಟೆಂಪಲ್ ನಿರ್ಮಾಣ ಮಾಡ್ಕೊಂಡವ್ರೆ. ನಿರ್ಮಾಣ ಮಾಡಾದ್ಮೇಲೆ ಇನ್ನು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ವಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ದಿರೋ ಸಂದೇಶಗಳು, ಮೀನ್ಸ್ ತುಂಬ ಅವೇಲನಕಾರಿಯಾದ ಸಂದೇಶ, ಪ್ರಚೋದನೆಕಾರಿ ಸಂದೇಶ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ತುಂಬ ಒಂಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡವ್ರೆ ಸರ್. ಅಲ್ಲ, ಈಗ ಸ್ಟೇ ಬರುತ್ತೆ, ಇದೆಲ್ಲ ಆಗುತ್ತೆ, ವಾಟ್ಸಪ್ನಲ್ಲಿ ಅಶ್ಲೀಲ ಕಮೆಂಟ್ಗಳನ್ನ ಕೂಡ ಮಾಡಿದ್ದಾರೆ.
ಮೊನ್ನೆ ಯುಗಾದಿ ಹಬ್ಬದ ದಿನ ಇಲ್ಲಿ ಏನಾಯಿತು ಅಂತ ಅಂದರೆ ಚಪ್ಪಲಿ ಧರಿಸಿರೋ ಒಂದು ವಿಡಿಯೋ ಓರ್ವ ಮಹಿಳೆ ಹೋಗಿ ಅಲ್ಲಿ ಚಪ್ಪಲಿನ ಧರಿಸಿ ಮೂರ್ತಿ ಪಕ್ಕ ನಿಂತ್ಕೊತಾರೆ. ಕೆಲವು ಹ್ಯಾಮರ್ಗಳು ಕಾಣ್ತವೆ ಅಲ್ಲಿ, ಅಂದರೆ ಅದನ್ನು ಒಡೆಯೋಕ್ಕೆ ಧ್ವಂಸ ಮಾಡೋಕ್ಕೆ ಬಂದಿದ್ದಂಥ ಕೆಲವರ ಕೈಯಲ್ಲಿ ಹ್ಯಾಮರ್ಗಳು ಕಾಣ್ತವೆ. ಅವತ್ತೇನಾಗಿತ್ತು ಅಂತ? ಸರ್ ಅವತ್ತು ಸಾಲು ರಜಾ ಇತ್ತು. ರಜಾ ಇರೋ ಕಾರಣಕ್ಕೆ, ಕೋರ್ಟ್ ರಜಾ ಇರೋ ಕಾರಣಕ್ಕೆ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಮೀನ್ಸ್ ಅವ್ರಿಗೆ ಸ್ಟೇ ತರಬೇಕು, ಆಪ್ಷನ್ ಇಲ್ಲದೆ ಇರೋದಕ್ಕೆ ಅವ್ರು ಹೆಂಗಾದ್ರೂ ಮಾಡಿ ಅವರು ಕೆಲಸನೇ ನಿಲ್ಲಿಸ್ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಸ್ಲಿಪ್ಪರ್ನ ಹಾಕೊಬರೋದು, ಇವ್ರನ್ನ ಟ್ರಿಗರ್ ಮಾಡೋದು, ಇದನ್ನು ಸ್ವಲ್ಪ ಲೋಕಲ್ ಇಶ್ಯೂ ಮಾಡೋದು, ದೊಡ್ಡ ಇಶ್ಯೂ ಮಾಡೋದು, ಸ್ಟೇಷನ್ವರೆಗೂ ಹೋಗೋದು, ಅದು ಅವ್ರ ಉದ್ದೇಶ ಇತ್ತು. ಆ ಕಾರಣಕ್ಕೋಸ್ಕರ ಇವಾಗ ಭಾವನೆಗೆ ಪ್ರತಿಯೊಬ್ಬರು ಭಾವನೆ ಕೆರಳುತ್ತೆ. ಚಪ್ಪಲಿ ಹಾಕೋ ಬಂದರೆ ದೇವಸ್ಥಾನದೊಳಗಡೆ ಚಪ್ಪಲಿ ಹಾಕೋ ಬಂದರೆ ಅದೇ ಭಾವನೆ ಕೆರಳುತ್ತೆ. ಆ ಚಪ್ಪಲಿ ಹಾಕೋ ಬಂದಾಗ ಭಾವನೆ ಕೆಡಿಸ್ಬಿಟ್ಟು ಮಾಡೋದು ಅವ್ರ ಉದ್ದೇಶ ಇತ್ತು ಸರ್.